ಬಂಧುಗಳೇ, ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುವ ಮಹೋತ್ಸವ ವೀರಭದ್ರಸ್ವಾಮಿ ರಥೋತ್ಸವ ಜಗದ್ಗುರು ರೇಣುಕಾಚಾರ್ಯ ಪ್ರಶಸ್ತಿ ಸಮಾರಂಭ ಈ ಪವಿತ್ರವಾದಂತಹ ಸಮಾವೇಶದಲ್ಲಿ ಪಾಲ್ಗೊಂಡು ನನಗೆ ಶ್ರೀಗಳು ಜಗದ್ಗುರು ರಂಭಾಪುರಿ ಪೀಠದ ಪರಿಸರದಲ್ಲಿ 51 ಅಡಿ ಎತ್ತರದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಾಂಗಲ್ಯ ಮೂರ್ತಿ ಪ್ರತಿಷ್ಠಾಪನೆಯ ಶಿಲಾನ್ಯಾಸದ ಭೂಮಿ ಪೂಜೆಗೆ ಒಂದು ಅವಕಾಶವನ್ನ ಮಾಡಿಕೊಟ್ರು. ಇದನ್ನ ನೋಡಿದ್ರೆ ಪುರಂದರದಾಸದ ಒಂದು ಮಾತು ನನಗೆ ನೆನಪು ಬರ್ತದೆ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಈ ಪುಣ್ಯ ಭೂಮಿಯಲ್ಲಿ ಶ್ರೀ ರೇಣುಕಾರ ಮೂರ್ತಿಯ ಶಿಲಾನ್ಯಾಸದಲ್ಲಿ ಪಾಲ್ಗೊಂಡು ನಿಮ್ಮ ಮುಂದೆ ನಿಂತಿರುವಂತ ಒಂದು ಭಾಗ್ಯ ನನಗೆ ಸಿಕ್ತಲ್ಲ. ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಜಗದ್ಗುರು ಶ್ರೀ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತರ ಮಹಾಸ್ವಾಮಿಗಳ ಪಾದಗಳಿಗೆ ನನ್ನ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ, ಮುಖ್ಯವಾಗಿ ನಾನು ನೆನೆಬೇಕಾದ್ದು, ನಾನು ನಂಬಿರುವಂತ ವೀರ ಗಂಗಾಧರ ಅಜ್ಜನ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಬೇಕು. ಇಡೀ ನನ್ನ ಬದುಕನ್ನೇ ಬದಲಾವಣೆ ಮಾಡಿ ನನ್ನ ನಂಬಿಕೆ, ಮನುಷ್ಯನಿಗೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನಾನು ಹುಟ್ಟುವಾಗ ಒಬ್ಬ ಒಕ್ಕಲಿಗನ ವಂಶದಲ್ಲಿ ಹುಟ್ಟಿ ಕೆಂಪೇಗೌಡರ ವಂಶ. ನನ್ನ ತಂದೆ ಕೆಂಪೇಗೌಡ, ಅವರಪ್ಪ ಕೆಂಪೇಗೌಡ, ಅವರಪ್ಪ ಕೆಂಪೇಗೌಡ, ಎಲ್ಲ ಕೆಂಪೇಗೌಡರು. ನಮ್ಮನೇಲಿ ಯಾರೇ ಹುಟ್ಟರು ಕೂಡ ನಾವು ಕೆಂಪೇಗೌಡ ಅಂತ ಹೆಸರನ್ನ ಇಡುವಂತ ಒಂದು ಪದ್ಧತಿ. ಆದ್ರೆ ನನಗೆ 3-4 ವರ್ಷ ನಿಧಾನ ಆಯ್ತಂತೆ. ನಮ್ಮ ತಾಯಿ ಶಿವಾಲ್ದಪ್ಪನ ಬೆಟ್ಟ ಅಂತ ಇದೆ, ಶಿವಾಲ್ದ ಮೂರ್ತಿ, ಅಲ್ಲಿಗೆ ಅರ್ಕೆ ಮಾಡಿಕೊಂಡು ನನ್ನ ಜನ್ಮ ತಾಳಾದ್ಮೇಲೆ ಮೊದಲು ಕೆಂಪೇಗೌಡ ಅಂತ ಇಟ್ಟು ಕೊನೆಗೆ ಶಿವಕುಮಾರ್ ಅಂತ ಹೆಸರನ್ನ ಇಟ್ಟು ಇವತ್ತು ಶಿವಕುಮಾರ್ ಅಂತ ಹೆಸರನ್ನ ನಾಮಕರಣ ನಮ್ಮ ತಂದೆ ತಾಯಿ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಏನು ಈ ಒಂದು ಸಂಬಂಧ. ನಾನು PUCಯಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕ ಒಂದು ವೀರಶೈವ ಸಂಸ್ಥೆ ನಡೆಸ್ತಾ ಇರೋಂಥ ಒಂದು ವಿದ್ಯಾಭ್ಯಾಸ ಮಾಡಿದೆ. ಅದಾದ ಮೇಲೆ ಜಗದ್ಗುರು ನಮ್ಮ ವೀರ ಗಂಗಾರಾಜ್ಯ ಸ್ಥಾಪನೆ ಮಾಡಿದ್ರಂತೆ, ಯಾವುದು ರೇಣುಕಾಚಾರ್ಯ ಕಾಲೇಜ್. ಅಲ್ಲಿ ನನ್ನ ಕಾಲೇಜ್ ವಿದ್ಯಾಭ್ಯಾಸ ಮಾಡಿದೆ. ಸೊ ಇವತ್ತು ಇಲ್ಲಿದ್ದೀನಿ. ನಮ್ಮ ಗಣದೇವ್ರ ಮಠ ನನ್ನ ಹಿಂದೆ ಕೂತವ್ರೆ. ಅವರು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ರಾಜ್ಯದಲ್ಲಿ ವಿಭಿನ್ನವಾದಂತಹ ದೊಡ್ಡ ಚರ್ಚೆ. ಹಿಂದೆ ಕಾಲದಲ್ಲಿ ವೀರಶೈವ ಧರ್ಮ, ಲಿಂಗಾಯತ ಧರ್ಮ ಅನ್ನೋ ಒಂದು ದೊಡ್ಡ ಇದು. ಅಲ್ಲಿಗೆ ಹೋಗಿ ಶ್ರೀಗಳ ಪಾದಕ್ಕೆ ನಮಸ್ಕಾರ ಹೇಳಿ ನಾವು ಮಾಡಿದಂತ ತಪ್ಪಿಗೆ ನೀವು ಕ್ಷಮಿಸಬೇಕು ಅಂತ ಹೇಳಿ ಕ್ಷಮಾಪಣೆಯನ್ನ ನಾನು ಕೇಳಿದೆ. ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಚರ್ಚೆ ಆಯಿತು, ಟೀಕೆ ಆಯಿತು, ಟಿಪ್ಪಣಿ ಆಯಿತು, ಎಲ್ಲ ಆಯಿತು. ಆದರೆ ಕೊನೆಗೆ ನಾನು ಯಾರು ಕೂಡ ಎದುರುವಂಥದ್ದು ಅವಶ್ಯಕತೆ ಇಲ್ಲ. ನನ್ನ ಆತ್ಮಸಾಕ್ಷಿಗೆ ಬದುಕಬೇಕು. ಈಗಾಗಲೇ ನಮ್ಮ ಹಿರಿಯ ಗುರುಗಳು ನಮಗೇನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇವತ್ತು ಜಾತಿ ಮೇಲೆ ನಾವ್ಯಾರು ಬದುಕ್ತಾ ಇಲ್ಲ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಅದರಲ್ಲಿ ನಂಬಿಕೆಯನ್ನು ಇಟ್ಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ಇವತ್ತು ವೀರಗಂಗಾಧರ ಅಜ್ಜ ಅವರು ಈ ಪೀಠದ ಅಧ್ಯಕ್ಷರಾಗಿದ್ಕೊಂಡು ಈಗ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಪುಟದಲ್ಲೂ ಕೂಡ ಅವರ ಫೋಟೋ ಇಲ್ಲದೆ ನೀವು ಯಾವ ಕಾರ್ಯಕ್ರಮ ಕೂಡ ನೀವು ನಡೆಸುವುದಿಲ್ಲ.
ಅವರ ಸಂದೇಶ ಏನ್ ನಮಗೆ ಕೊಟ್ಟರು? ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಅವರು ಸಂದೇಶವನ್ನು ಕೊಟ್ಟರು. ಸೊ ಸಾಹಿತ್ಯ, ಸಂಸ್ಕೃತಿ ಸಮೃದ್ಧಿಯಾಗಲಿ, ಶಾಂತಿ ಸಮೃದ್ಧಿ ಸರ್ವರಿಗೂ ಆಗಲಿ, ಧರ್ಮಕ್ಕಾಗಿ ಹೇಳರಿ, ಧರ್ಮಕ್ಕಾಗಿ ಬಾಳರಿ, ಧರ್ಮಕ್ಕಾಗಿ ತಾಳರಿ, ಧರ್ಮಕ್ಕಾಗಿ ಆಳರಿ ಅಂತ ಹೇಳಿ ನಮಗೆ ಸಂದೇಶವನ್ನು ಕೊಟ್ಟರು. ಎಲ್ಲ ಧರ್ಮದವರು ನಾವು ಬರ್ತಾ ಇದ್ದೇವೆ. ಕೊನೆಗೆ ದೇವಸ್ಥಾನಕ್ಕೆ ಎಂದಕ್ಕೆ ಹೋಗ್ತೇವೆ? ಏನಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ? ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಈಗ ನಾನು ಶ್ರೀಗಳನ್ನ ಕರ್ಕೊಂಡು ಪೀಠಗೆ ಈ ಒಂದು ನಮ್ಮ ಶಿಲಾನ್ಯಾಸ ಮತ್ತು ರೋಡ್ ಶಿಲಾನ್ಯಾಸ, ಇಲ್ಲಿ ಪಕ್ಕದ ಕೊಳ, ಇವಕ್ಕೆಲ್ಲ ಪೂಜೆ ಮಾಡಲಿಕ್ಕೆ ಕರ್ಕೊಂಡು ಹೋದ್ರು. ಹಕ್ಕಿ ಒಂದ್ ಕಡೆ ಇತ್ತು, ಅರ್ಶನ ಒಂದ್ ಕಡೆ ಇತ್ತು. ಅವೆರಡೂ ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಯ್ತು. ಆ ಮಂತ್ರಾಕ್ಷಿ ಕೊಟ್ಟು ಇವತ್ತು ನಮ್ಮ ಕೈಲಿ ಆಶೀರ್ವಾದವನ್ನ ಮಾಡಿಸುವಂತ ಕೆಲಸವನ್ನ ಇವತ್ತು ಮಾಡಿದ್ರು. ಹಂಗೆ ನಾವ್ ಯಾರು ಅರ್ಜಿ ಹಾಕೊಂಡು ನಾವ್ ಯಾರು ಹುಟ್ಟಲಿಲ್ಲ, ಯಾವ ಜಾತಿಲಿ ಹುಟ್ಟಬೇಕು, ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತೇಳಿ. ಆದ್ರೆ ನಾವು ನಮ್ಗೆ ಹಿರಿಯರು, ನಮ್ಮ ತಂದೆ ತಾಯಂದಿರು, ಏನು ನಮ್ಮ ಗುರುಗಳು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ, ನಿಮ್ಮ ಮನೆ ಹುಷಾರು, ನಿಮ್ಮ ಮಠ ಹುಷಾರು ಅಂತ. ಅಂದ್ರೆ ನಮ್ಮ ಮನೆಗಳನ್ನ ಯಾವ ರೀತಿ ನಾವು ಕಾಪಾಡ್ತೇವೆ, ನಮ್ಮ ಮಠಗಳನ್ನು ಕೂಡ ನಾವು ಕಾಪಾಡಬೇಕು ಅಂತ ಹೇಳಿ ಇವತ್ತು ಹೇಳಿದ್ದಾರೆ. ಸೊ ಇದು ಮಾನವ ಧರ್ಮ, ಮಾನವೀಯತೆ. ಆದ್ರಿಂದ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಇಂಥ ಒಂದು ಪವಿತ್ರವಾದಂತ ಧಾರ್ಮಿಕ ಸಭೆಯಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೇವೆ. ಧರ್ಮ, ಪೂಜೆ, ಭಕ್ತಿ ಪ್ರದರ್ಶನಕ್ಕೆ ಇರುವಂತ ವಸ್ತು ಅಲ್ಲ. ಮನುಷ್ಯನ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ ಇವತ್ತು ನಾವೆಲ್ಲ ಇಂಥ ಕೆಲಸವನ್ನ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ನಮ್ಮ ಧರ್ಮ ಸರಿ, ನಿನ್ನ ಧರ್ಮ ತಪ್ಪು ಎಂಬುದು ಎಲ್ಲೂ ಕೂಡ ಯಾವ ಧರ್ಮದಲ್ಲೂ ಕೂಡ ಇಲ್ಲ. ಪ್ರಪಂಚದಲ್ಲಿ ದೇವರಿರುವುದು ಒಬ್ಬನೇ. ಕೊನೆಗೆ ನಾವು ಅನೇಕ ಶ್ಲೋಕಗಳನ್ನು ಕೇಳಿದ್ದೀವಿ. ಆಕಾಶಂ ಪತಿತಂ ಜೋಯಂ ಯಥಾ ಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರ ಅಂತ ಹೇಳಿ ಎಲ್ಲ ಕೊನೆಗೆ ಎಷ್ಟೇ ದೇವರಿಗೆ ನಾವು ನಮಸ್ಕಾರ ಮಾಡಿದ್ರು ಕೂಡ, ಎಷ್ಟೇ ನದಿಗಳು ಮಳೆ ಎಲ್ಲಿದ್ರು ಕೂಡ ಕೊನೆಗೆ ಸಾಗರಕ್ಕೆ ಹೋಗಿ ತಲುಪ್ತದೆ ಅಂತೇಳಿ, ಕೊನೆಗೆ ಒಬ್ಬನೇ ದೇವರಿಗೆ ಅದು ತಲುಪ್ತದೆ ಅಂತೇಳಿ ಇವತ್ತು ಶಿವ ಲಿಂಗ, ಅದಕ್ಕೆ ಯಾವ ರೂಪ ಇದೆ ಇಷ್ಟು ಮಾತ್ರ, ಅಲ್ಲಿ ಹೆಸರಿಲ್ಲ, ನಾಮ ಇಲ್ಲ ಆ ಶಿವಲಿಂಗಕ್ಕೆ. ಸೊ ಅದರಲ್ಲಿ ಇವತ್ತು ನಾವು ನಂಬಿಕೆಯನ್ನು ಇಟ್ಕೊಂಡು ನಾವು ಪೂಜೆ ಭಕ್ತಿಯನ್ನು ನಾವು ಉಳಿಸ್ಕೊಂಡು ನಾವು ಬಂದಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.